ಶುಭಾಶಯಗಳು. ನಮ್ಮ ಇಡೀ ಎಲ್ಲ ಕರ್ನಾಟಕ ಜನತೆಗೆ ಕನ್ನಡ ಶುಭಾಶಯಗಳು. ನಾವು ಎಚ್ ಎಸ್ ಬ್ಲಾಕ್ ಮೈನಾರಿಟಿ ವತಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿವಸ ನಮ್ಮ ಬೊಮ್ಮನಹಳ್ಳಿ ವೃತ್ತದಲ್ಲಿ ನಾವು ಫ್ರೀಯಾಗಿ ಹೆಲ್ಮೆಟ್ ಕೊಟ್ಟು ಜನರಿಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಏನಕ್ಕೆ ಈ ಸ್ವಲ್ಪ ದಿವಸದಿಂದ ಅಪಘಾತಗಳಾಗಿ ಸುಮಾರು ಜನ ಪ್ರಾಣ ಕಳ್ಕೊಂತ ಇದ್ದಾರೆ. ಇದಕ್ಕೋಸ್ಕರ ನಾವು ಸ್ವಂತ ದುಡ್ಡಿಂದ ನಾವು ಫ್ರೀಯಾಗಿ ಎಲ್ಲರಿಗೂ ಒಂದು ಹೆಲ್ಮೆಟ್ ಕೊಟ್ಟು ಪ್ರಾಣ ಉಳಿಸೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನರಿಗೆ ಹೆಲ್ಮೆಟ್ ಕೊಡ್ತಾ ಇದ್ದೀರಾ? ಸುಮಾರು ಒಂದು ಹಲವು ಭಾಗಗಳಲ್ಲಿ ಒಂದು 300 ಜನಕ್ಕೆ ಫ್ರೀಯಾಗಿ ಒಂದು ಹೆಲ್ಮೆಟ್ಗಳು ಕೊಟ್ಟು ನಾವು ಇದು ಮಾಡ್ತೇವೆ, ಅಭಿಯಾನ ಮಾಡ್ತೇವೆ. ಕ್ರಮ ಇಲ್ಲೇ ಮುಖ್ಯ ಆಗುತ್ತೆ. ಇನ್ನು ಏನಾದರೂ ಹಲವಾರು ಕಾರ್ಯಕ್ರಮಗಳು ನಾವು ಮುಂದಕ್ಕೆ ಇನ್ನೂ ಸುಮಾರು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಈಗ ಒಂದೊಂದಾಗಿ ಈಗ ಮೊದಲನೇ ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಕಾರ್ಯಕ್ರಮಗಳು ಮಾಡ್ತೀವಿ. ಹೇಳಿ ಸರ್, ಇಲ್ಲಿ BMS ಅಂದ್ರೇನೆ ಒಂದು ಹೆಸರುವಾದ ಹೆಸರು. ಎಲ್ಲ ಏನಾದರೂ ಆಗಲಿ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀರಾ. ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಕರ್ನಾಟಕದ ಕೋಟಿ ಕನ್ನಡದ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಏನು ನಾವು HSR ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತಹ BMS ಜಮೀರ್ ಅವರ ನೇತೃತ್ವದಲ್ಲಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಬೊಮ್ಮನಹಳ್ಳಿಯ ಹಲವು ಭಾಗಗಳಲ್ಲಿ ಇವತ್ತು ಸುಮಾರು ಒಂದು 250ರಿಂದ 300 ಹೆಲ್ಮೆಟ್ಗಳನ್ನ ಇವತ್ತಿನ ಮಟ್ಟಿಗೆ ಹಂಚಿ ಜನರಲ್ಲಿ ಯಾರು ಹೆಲ್ಮೆಟ್ ಇಲ್ದಿರ ಬರ್ತಾರೋ ಅವ್ರಿಗೆ ಹೆಲ್ಮೆಟ್ ಹಾಕಿ ಸಂಚಾರಿ ನಿಯಮವನ್ನು ಪಾಲಿಸುವ ಬಗ್ಗೆ ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಭಾಗಗಳಲ್ಲಿ ಟೋಟಲ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಹಂತವಾಗಿ ನಾವು ಇದನ್ನ ಪೂರ್ಣಗೊಳಿಸ್ತೀವಿ. ಹಾಗೆ ಇದೇ ಕಾರ್ಯಕ್ರಮ ಅಂತಲ್ಲ, ಲಾಕ್ಡೌನ್ ಆಗಲಿ ಬೇಕಾದಷ್ಟು ಏನೇನೋ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀರಾ. ಏನು ಮುಂದಿನ ಬರೋ ಚುನಾವಣೆಯಲ್ಲಿ ಏನಾದರೂ ಜಮ್ಮ ಅವರ ಅಭ್ಯರ್ಥಿ ಆಗ್ಬೋದು ಅಂತೀರಾ? ಅಲ್ಲ, ಇವಾಗ ನಮಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ 24x7 ನಾವು ಸಾರ್ವಜನಿಕ ಸೇವೆಯಲ್ಲಿ ಇದ್ದೀವಿ. ಅಧಿಕಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅಧಿಕಾರದ ಬಗ್ಗೆ ಅಲ್ಲ. ಆದರೆ ಈ ಬಾರಿ ನಮಗೆ ಇವಾಗ BMS ಜಮೀರ್ ಅವರ ಅಣ್ಣನವರು ಸ್ಪರ್ಧಿಸಿದಂಥ ಒಂದು ವಾರ್ಡ್ ಬಂಡೆಪಾಳ್ಯ ವಾರ್ಡ್ ಆಗಿದೆ. ಅದರಿಂದ ಅವ್ರಿಗೂ ಒಂದು ಆಕಾಂಕ್ಷೆಯನ್ನಾಗಿ ನಾವು ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಇದು ಪಕ್ಷ ಬಂದು ಸಮುದ್ರ ಇದ್ದಂಗೆ, ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ, ಅವರೊಬ್ಬರೇ ಅಲ್ಲ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದೇವರಿದ್ದಾನೆ,